ಸರ್ವರಿಗೂ ನಮಸ್ಕಾರ. ಕೇವಲ ಜಾಗ ಎನಿಸಿಕೊಂಡ ಪ್ರದೇಶ ಕ್ಷೇತ್ರವಾಗಬೇಕೆಂದರೆ, ಕಲ್ಲುಶಿಲೆ ಮೂರ್ತಿಯಾಗಬೇಕಾದರೆ, ಮನುಷ್ಯ ವ್ಯಕ್ತಿಯಾಗಬೇಕಾದರೆ, ಬ್ರಹ್ಮಚರ್ಯದಿಂದ ಗೃಹಸ್ಥಾಶ್ರಮಕ್ಕೆ ಸಾಗಬೇಕಾದರೆ ಸೂಕ್ತ ಸಮಯ, ಸರಿಯಾದ ಮಾರ್ಗದರ್ಶನ ಹಾಗೂ ನಮ್ಮನ್ನೆಲ್ಲ ಕಾಯುತ್ತಿರುವ ಭಗವಂತನ ಸಂಕಲ್ಪ ಇರಲೇಬೇಕು. ಹಾಗಾಗಿಯೇ ನಮ್ಮಲ್ಲಿ ಸುಮುಹೂರ್ತೆ ಸಾವಧಾನ, ಸುಲಗ್ನೆ ಸಾವಧಾನ ಎಂದು ಆ ಸುಸಂದರ್ಭಕ್ಕೆ ಹೆಚ್ಚಿನ ಆದ್ಯತೆ. 2006 ಕರ್ನಾಟಕದ ರಾಜಧಾನಿ ಬೆಂಗಳೂರು IT ನಗರವಾಗಿ ಬದಲಾಗಲು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡ ಸಮಯ. ಅಂದಿನ ಮುಖ್ಯಮಂತ್ರಿಗಳ ಕನಸಿನಿಂದ ಪ್ರಪಂಚ ಬೆರಗಾಗಿ ಬೆಂಗಳೂರಿನ ಕಡೆಗೆ ದಿಟ್ಟಿಸುತ್ತಿತ್ತು. ಇದೇ ಸಮಯದಲ್ಲಿ ಬೆಂಗಳೂರಿನ ಇನ್ನೊಂದು ಭಾಗದಲ್ಲಿ ಪವಾಡ ಸದೃಶ್ಯ ಘಟನೆಯೊಂದು ಆರಂಭಗೊಂಡು ಮನುಕುಲದ ಒಳಿತಿಗೆ ಭಗವಂತನ ಇರುವಿಕೆಯನ್ನ ಸ್ಪಷ್ಟೀಕರಿಸಿತ್ತು. ಹೌದು, ಈ ಸಮಯದಲ್ಲಿ ಬೆಂಗಳೂರಿನ ರಾಮಹಳ್ಳಿಯಲ್ಲಿ ಈ ಮೊದಲೇ ಪರಮಪೂಜ್ಯ ದೈವಜ್ಞ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹಾಗೂ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ದಂಪತಿಗಳಿಂದ ಸ್ಥಾಪನೆಯಾದ ಮುಕ್ತಿನಾಗ ದೇವಸ್ಥಾನವು ಭಕ್ತರಿಗೆ ಶಕ್ತಿಯಾಗಿ, ಸೋತವರಿಗೆ ಗೆಲುವಾಗಿ, ನಂಬಿ ಬಂದವರಿಗೆ ನೋವನ್ನು ಮುಕ್ತಿಗೊಳಿಸುವ ಕ್ಷೇತ್ರವಾಗಿ ಲ್ಲಿ 2006 ಮೇ ತಿಂಗಳಿನ ಆಸುಪಾಸಿನಲ್ಲಿ ಮುಕ್ತಿನಾಗ ದೇವಾಲಯದ ಕಾವಲು ಕೆಲಸವನ್ನು ಶ್ರದ್ಧೆಯಿಂದ ಸೇವೆಗೈಯುತ್ತಿದ್ದ ಶಿವತಾಪ ಎಂಬ ನೇಪಾಳಿ ಗುರ್ಕ ಒಂದು ದಿನ ಬೆಳಿಗ್ಗೆ ಅವಸರವಾಗಿ ಪೂಜ್ಯ ಗುರುಗಳ ಬಳಿ ಬಂದು ತನಗೆ ಕಳೆದ 2 ದಿನಗಳಿಂದ ರಾತ್ರಿ ಕಾವಲಿಗಾಗಿ ದೇವಾಲಯವನ್ನು ಸುತ್ತು ಹರಿಯುವಾಗ ದೇವಾಲಯದ ಬಲಭಾಗದಲ್ಲಿ ಒಂದು ಪುಟ್ಟ ಮಗು ನಡೆದು ಹೋಗುತ್ತಿರುವುದಾಗಿ ಕಾಣಿಸುತ್ತಿತ್ತು. ಮೊದಲ ಬಾರಿಗೆ ನಾನು ಕಂಡಾಗ ನನ್ನ ಭ್ರಮೆ ಎಂದು ಭಾವಿಸಿ ಸುಮ್ಮನಾದೆ. ಆದರೆ ನಿನ್ನೆ ಮತ್ತದೇ ಜಾಗದಲ್ಲಿ ಕಾಣಿಸಿಕೊಂಡು ನನ್ನನ್ನು ನೋಡಿ ನಕ್ಕು ಮರೆಯಾಯಿತು ಎಂದು ತಿಳಿಸಿದ. ಇದರಿಂದ ಆಶ್ಚರ್ಯಗೊಂಡ ಗುರುಗಳು ಇವತ್ತು ರಾತ್ರಿ ತಾವೇ ಇದ್ದು ನೀನು ಹೇಳಿದ ವಿಷಯವನ್ನು ಗಮನಿಸುತ್ತೇವೆ ಎಂದು ತಿಳಿಸಿ ತಾಪನನ್ನು ನಿರ್ಗಮಿಸುವಂತೆ ಸೂಚಿಸಿದರು. ಗುರುಗಳು ಆ ದಿನ ರಾತ್ರಿ ಕ್ಷೇತ್ರದಲ್ಲಿ ತಾವೇ ಸ್ವತಃ ದೇವಸ್ಥಾನದ ಬಲದಿಕ್ಕಿನಲ್ಲಿ ಸಂಚರಿಸುತ್ತಿರುವಾಗ ಮಗು ಕಾಣಿಸಿಕೊಂಡು ಮರೆಯಾಯಿತು. ಮತ್ತೆ ಕೆಲ ಹೊತ್ತಿನಲ್ಲಿ ನಿಖರವಾಗಿ ಕಾಣಿಸಿಕೊಂಡೇ ಬಿಟ್ಟಿತು. ಏನಿದು ಎಂದು ಮುಕ್ತಿನಾಗನಲ್ಲಿ ಪ್ರಾರ್ಥನೆ ಇಟ್ಟಾಗ ಬಂದ ಉತ್ತರ, ತಮಿಳುನಾಡಿನ ಕಾಂಚೀಪುರಂನಲ್ಲಿರುವ ಪದ್ಮಶ್ರೀ ಪುರಸ್ಕೃತ ಶ್ರೀ ಗಣಪತಿ ಸ್ಥಪತಿಗಳ ಬಳಿ ಹೋಗು, ಇದಕ್ಕೆ ಸೂಕ್ತ ಉತ್ತರ ಲಭಿಸುತ್ತದೆ ಎಂದು ಸೂಚನೆಯಾಯಿತು. ಮರುದಿನವೇ ಗುರುಗಳು ಕಾಂಚೀಪುರಂಗೆ ತೆರಳಿ ಸ್ಥಪತಿಗಳನ್ನು ಭೇಟಿಯಾದಾಗ ಬಂದ ಉತ್ತರ ನಿಜಕ್ಕೂ ರೋಮಾಂಚನವಾಗಿತ್ತು. ಬನ್ನಿ ಬನ್ನಿ ಶಾಸ್ತ್ರಿಗಳೇ, ನೀವು ಬಂದೇ ಬರುತ್ತೀರಾ ಅಂತ ನನಗೆ ಗೊತ್ತಿತ್ತು. ನಿಮ್ಮ ಬರುವಿಕೆಯನ್ನು ಎದುರು ನೋಡ್ತಾನೇ ಇದ್ದೆ ನಾನು. ಸ್ವಾಮಿ ನಿಮ್ಮನ್ನು ಕಳಿಸ್ತೀನಿ ಅಂತ ಸೂಚನೆ ಈ ಮೊದಲೇ ನೀಡಿದ್ದ. ನಿಮಗೆ ಕಾಣಿಸಿಕೊಂಡದ್ದು ಮಗುವಿನಂತೆ ಆದರೂ ಅದು ಸುಬ್ರಹ್ಮಣ್ಯ ಸ್ವಾಮಿ. ನಿಮ್ಮಲ್ಲಿ ನನಗೂ ಒಂದು ಸ್ಥಾನ ಕೊಡುವಂತೆ ಆತ ಕಾಣಿಸಿಕೊಂಡು ಸೂಚಿಸ್ತಾ ಇದ್ದಾನೆ. ಸುಬ್ರಹ್ಮಣ್ಯ ಶಾಸ್ತ್ರಿಗಳೇ, ನೀವು ಸುಬ್ರಹ್ಮಣ್ಯ ದೇವಾಲಯವೊಂದನ್ನು ಮಾಡಿಬಿಡಿ ಎಂದು ತಿಳಿಸಿದರು. ಆದರೆ ಗುರುಗಳು, ಈ ಮೊದಲೇ ಮುಕ್ತಿನಾಗನ ಸ್ಥಾಪನೆ ಮಾಡಿ ಸುಧಾರಿಸಿಕೊಳ್ಳುತ್ತಿದ್ದೇನೆ. ಇನ್ನು ಮತ್ತೊಂದು ದೇವಾಲಯ ಅಂದರೆ ಅದು ನನಗೆ ಅಸಾಧ್ಯ ಸ್ಥಪತಿಗಳೇ ಎಂದು ಹೇಳಿ ಕಾಂಚಿಯಿಂದ ಬೆಂಗಳೂರಿಗೆ ಹಿಂತಿರುಗಿದರು. ವಾಪಸ್ಸಾದ ಮೇಲೆ ಗುರುಗಳ ಶಯನ ಸಮಯದಲ್ಲಿ ಕನಸಿನಲ್ಲಿ ಸ್ವತಃ ಸುಬ್ರಹ್ಮಣ್ಯ ಸ್ವಾಮಿಯೇ ಬಂದು ನನಗೂ ಒಂದು ಸ್ಥಾನ ಕೊಡು, ಆಗುವುದಿಲ್ಲ ಎಂದು ಚಿಂತಿಸಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ, ಮುಂದುವರಿಸು, ಶುಭವಾಗಲಿ ಎಂದು ಹರಸಿದಂತಾಗಿ ಎಚ್ಚರವಾಯಿತು. ಇಲ್ಲ, ಇಷ್ಟೆಲ್ಲ ಕೆಲಸ ಮಾಡಿಸಿಕೊಂಡ ಮೇಲೂ ಸ್ವಾಮಿಯ ಇನ್ನೂ ಸೇವೆ ಮಾಡುವ ಅವಕಾಶ ಸಿಕ್ಕಾಗ ನಾನು ವಿಮುಖನಾಗುವುದು ಬೇಡ, ಅವನ ಆಜ್ಞೆಯಂತೆ ನಡೆಯುವೆ ಎಂದು ಸಂಕಲ್ಪಿಸಿ ಮತ್ತೆ ಕಾಂಚಿಗೆ ತೆರಳಿ ಸ್ಥಪತಿಗಳೊಂದಿಗೆ ಚರ್ಚಿಸಿ ಮಾರ್ಗದರ್ಶನ ಮಾಡುವಂತೆ ಕೇಳಿಕೊಂಡಾಗ ನೀವು ಈಗಾಗಲೇ
18 ಅಡಿ ಎತ್ತರದ ನಾಗನ ಸ್ಥಾಪನೆ ಮಾಡಿದ್ದೀರಿ. ಸುಬ್ರಹ್ಮಣ್ಯ ಸ್ವಾಮಿ ನಾಗನಿಗಿಂತ ದೊಡ್ಡವನು. ಅವನಿಗೆ ಇನ್ನೂ ಎತ್ತರದ ಸ್ಥಾನವನ್ನು ನೀವು ನೀಡಬೇಕು. ಹೀಗಿರುವಲ್ಲಿ ತಾವು 21 ಅಡಿ ಎತ್ತರದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಥಾಪಿಸಬೇಕೆಂದು ತಿಳಿಸಿದರು. ಈಗ ಸ್ಥಾಪನೆಯ ನಿರ್ಧಾರವಾಗಿ 21 ಅಡಿ ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿಗೆ ಸುಮಾರು 25 ಅಡಿಯ ಶಿಲೆಯ ಅವಶ್ಯಕತೆ ಇದ್ದು, ಕಾಂಚೀಪುರಂನಿಂದ 35 ಕಿಲೋಮೀಟರ್ ದೂರದಲ್ಲಿ ಶಿಲೆ ಇರುವ ಮಾಹಿತಿ ಲಭಿಸಿ ಅದನ್ನು ಭೂಗರ್ಭದಿಂದ ಆಚೆ ತೆಗೆಯುವ ಕಾಯಕಕ್ಕೆ ಕೈ ಹಾಕಲಾಯಿತು. ಸರಿಸುಮಾರು 2-3 ಕ್ರೈನ್ಗಳು ಹಗಲು ರಾತ್ರಿ ಎನ್ನದೆ ಶ್ರಮಿಸಿದರೂ ಶಿಲೆ ಭೂಮಿಯಿಂದ ಸ್ವಲ್ಪವೂ ಅಲುಗಾಡಲಿಲ್ಲ ಮತ್ತು ಕ್ರೈನ್ಗಳು ಹೂಗಿದು ಹೋಗಲಾರಂಭಿಸಿದವು. ಹಿರಿಯರಾದ ಶ್ರೀ ಗಣಪತಿ ಸ್ಥಪತಿಗಳ ಸೂಚನಾನುಸಾರ ಪೂಜ್ಯ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹಾಗೂ ಶ್ರೀಮತಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ದಂಪತಿಗಳಿಬ್ಬರು ಸ್ಥಳದಲ್ಲುಪಸ್ಥಿತರಿದ್ದರು. ಗುರುಗಳು, ಅಯ್ಯೋ ಏನಿದು ಹೀಗಾಯಿತಲ್ಲ ಎಂದು ಮುಕ್ತಿನಾಗನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ, ನೀವು ದಂಪತಿಗಳು ಭೂಗರ್ಭದಲ್ಲಿನ ಶಿಲೆಗೆ ಪೂಜೆ ನೆರವೇರಿಸಿ ತದನಂತರ ಸುಸೂತ್ರವಾಗಿ ಕಾರ್ಯ ನೆರವೇರುತ್ತದೆ ಎಂದು ಸೂಚನೆಯಾಯಿತು. ಈ ಸೂಚನೆಯನ್ನು ಪಾಲಿಸಿ ಪೂಜೆಗೈದ ಮೇಲೆ ಯಾವುದೇ ಬಿಂಕ ತೋರದೆ ಶಿಲೆ ಮೇಲೆದ್ದು ಬಂದದ್ದು ಸರಿಸುಮಾರು 2008ರಲ್ಲಿ. ಇದೇ ಕಡೆಯ ಶಿಲೆಯಾಗಿರಬೇಕು ತಮಿಳುನಾಡಿನ ಭೂಗರ್ಭದಿಂದ ಆಚೆ ಬಂದದ್ದು. ಇದೇ ಸಮಯದಲ್ಲಿ ಸರಿಯಾಗಿ ಅಲ್ಲಿನ ಸರ್ಕಾರ ಇನ್ನು ಮುಂದೆ ಯಾರೂ ಶಿಲೆಯನ್ನು ಭೂಮಿಯಿಂದ ತೆಗೆಯಕೂಡದು ಎಂದು ಸುಗ್ರೀವಾಜ್ಞೆ ಜಾರಿ ಮಾಡಿತು. ಹೀಗೆಲ್ಲ ಶ್ರಮಿಸಿ ಪ್ರೀತಿಯಿಂದ ಆಸ್ಥೆಯಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಿರ್ಮಿಸಲು ಮುಕ್ತಿನಾಗ ಕ್ಷೇತ್ರದಲ್ಲಿ ಈ ಹಿಂದೆ ಮಗುವಿನ ರೀತಿ ಕಾಣಿಸಿಕೊಂಡು ಅದೃಶ್ಯವಾಗುತ್ತಿದ್ದ ಸ್ಥಳದಲ್ಲಿಯೇ ಕೃತಕ ಬೆಟ್ಟವೊಂದನ್ನು ನಿರ್ಮಾಣ ಮಾಡಬೇಕು, ಅಲ್ಲಿ ಸ್ವಾಮಿಯನ್ನು ಸ್ಥಾಪಿಸಬೇಕು ಎಂದು ನಿರ್ಧಾರವಾಗಿ ಈ ಕ್ಷೇತ್ರಕ್ಕೆ ಚಿಕ್ಕಪಳನಿ ಎಂದು ಬಿರುದಾಂಕಿತ ಮಾಡುವಂತೆ ನಿಶ್ಚಯಿಸಲಾಯಿತು. ಮೊದಲು ಸ್ವಾಮಿಯನ್ನು ಸ್ಥಾಪಿಸಿ ಸುತ್ತಲೂ ದೇವಾಲಯ ನಿರ್ಮಾಣ ಮಾಡಿದ ಭಾರತದ 2ನೇ ದೇವಾಲಯ ಎಂಬ ಹೆಗ್ಗಳಿಕೆಯು ಈ ದೇವಾಲಯಕ್ಕೆ ಲಭಿಸಲಿದೆ. ಇದೆಲ್ಲದರ ಮೂಲ ಸ್ಥಾಪಕರಾದ ಪೂಜ್ಯ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ ಗುರುಗಳು ಕಾಲವಾಗಿ ಇಂದಿಗೆ ಅನೇಕ ವರ್ಷಗಳೇ ಸಂದಿವೆ. ಓಂ ಶ್ರೀ ಮುಕ್ತಿನಾಗಾಯ ನಮಃ. ಆ ಮುಕ್ತಿನಾಗ ಎಲ್ಲ ಜನತೆಗೂ ನೆಮ್ಮದಿ, ಆರೋಗ್ಯ, ಸಂತೋಷ ಎಲ್ಲವನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಅವರ ಸಂಕಲ್ಪವನ್ನು ಜನರಿಗೆ ತಲುಪಿಸುವ ಜವಾಬ್ದಾರಿಯೇ ನನ್ನ ಗುರಿ ಎಂದು ದೇವಾಲಯವನ್ನು ತುಂಬ ಮುತುವರ್ಜಿಯಿಂದ ನಿಭಾಯಿಸುತ್ತಿರುವ ಈಗಿನ ಧರ್ಮದರ್ಶಿಗಳು, ವೈದ್ಯರು, ಪೂಜ್ಯ ಗುರುಗಳ ಧರ್ಮಪತ್ನಿಯವರಾದ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅಮ್ಮನವರ ಅವಿರತ ಶ್ರಮದಿಂದ ಈಗಾಗಲೇ ಈ ದೇವಾಲಯ ಲೋಕಾರ್ಪಣೆಯ ಹಂತದಲ್ಲಿದೆ. ನಾವು ಈಗಿರೋ ಜಾಗ ಚಿಕ್ಕಪಳನಿ ಅಂತ ಹೇಳಿ ಶಕ್ತಿಧರ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ನಿರ್ಮಾಣ ಹಂತದಲ್ಲಿರ್ತಕ್ಕಂತಹ ಜಾಗದಲ್ಲಿದ್ದೀವಿ. ಇದು ಎಂತಹ ವಿಶೇಷವಾದ ಒಂದು ಜಾಗ ಅಂತ ಹೇಳಿದ್ರೆ, ಇದು ಕೇವಲ ಚಿಕ್ಕಪಳನಿ ಅನ್ನುವಂತಹ ಕೇವಲ ಸುಬ್ರಹ್ಮಣ್ಯ ಕ್ಷೇತ್ರವಷ್ಟೇ ಅಲ್ಲ, ತಮಿಳುನಾಡಿನಲ್ಲಿರ್ತಕ್ಕಂತಹ 6 ಸುಬ್ರಹ್ಮಣ್ಯ ಕ್ಷೇತ್ರಗಳನ್ನು ಕೂಡ ಇಲ್ಲಿ ಬರ್ತಕ್ಕಂತಹ ಒಂದು ಅವಕಾಶ ಇದೆ. ಇದು ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರ ಕನಸಾಗಿದ್ದದ್ದು. ಹಾಗಾಗಿ ಅವರ ಒಂದು ಕನಸಿನ ನಿರ್ಮಾಣ ಈಗ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿದೆ. ಆದರೆ ಇದು ಹೋಗ್ತಾ ಹೋಗ್ತಾ ಇನ್ನೂ 6 ಕ್ಷೇತ್ರಗಳು ಇಲ್ಲಿ ಸಿದ್ಧವಾಗಬೇಕಿದೆ. ತಮಿಳುನಾಡಿನಲ್ಲಿ ತಿರುಚೆಂದೂರ್, ಪಳನಿ, ತಿರುತ್ತಣಿ, ಸ್ವಾಮಿಮಲೈ ಈ ರೀತಿ 6 ಕ್ಷೇತ್ರಗಳಿದೆ. ತಿರುಪರಕೊಂಡ್ರಂ ಈ ಥರ ಹೇಳಿ ಆ 6 ಕ್ಷೇತ್ರಗಳು ಒಂದೊಂದು ಬಹಳ ವಿಶೇಷವಾಗಿದೆ. ಒಂದು ಸಮುದ್ರದ ತಟದಲ್ಲಿದೆ, ಅದು ಸದಾ ನೀರು ಅಲ್ಲಿ ಭೋರ್ಗರಿತಾ ಇರುತ್ತೆ. ಅದರ ಪಕ್ಕದಲ್ಲಿಯೇ ಸ್ವಾಮಿ ರಾರಾಜಿಸ್ತಾ ಇರತಕ್ಕಂಥದ್ದು ನೋಡೋದಕ್ಕೆ ಕಣ್ಣು ಸಾಲದು. ಅಂತಹದ್ದೇ ಸ್ವಾಮಿಯ ಕ್ಷೇತ್ರ ಇಲ್ಲೂ ನಿರ್ಮಾಣ ಆಗುತ್ತೆ. ಅದಕ್ಕೆ ಇಲ್ಲೂ ಕೂಡ ನಾವು ನೀರನ್ನು ಒಂದು ರೀತಿಯ ಅದರದ್ದೇ ಆದ ರೀತಿಯಲ್ಲಿ ಒಂದು ಕಲ್ಪನೆ ಇದೆ, ಅದನ್ನು ನೀವು ಆಮೇಲೆ ನೋಡಿ ಆನಂದಿಸಬೇಕು. ಅದು ಕೂಡ ಈ ಕ್ಷೇತ್ರದಲ್ಲಿ ಬರುತ್ತೆ. ಮತ್ತು ಇನ್ನೊಂದು ತಿರುಪರಕೊಂಡ್ರಂ ಅನ್ನುವಂಥ ಕಡೆ ಒಂದು ಗುಹೆಯಲ್ಲಿ ಸುಬ್ರಹ್ಮಣ್ಯ ವಲ್ಲಿದೇವಸೇನಾ ಸಮೇತನಾಗಿ ಇದ್ದಾನೆ. ಅಂತಹ ಒಂದು ಕ್ಷೇತ್ರವೂ ಕೂಡ ಇದಾಗತ್ತೆ. ಅದಕ್ಕೆ ಕೂಡ ನಾವು ಅದೇ ರೀತಿಯ ಗುಹೆಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಆ ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರ ಕನಸು. ಅದನ್ನು ಕೂಡ ನಾವು ನಿರ್ಮಾಣ ಮಾಡಬೇಕು ಅನ್ನೋ ಆಲೋಚನೆ ಇದೆ. ನಡೆಸೋದೆಲ್ಲ ಸುಬ್ರಹ್ಮಣ್ಯನಿಗೆ ಬಿಟ್ಟದ್ದು.
ಇದೇ ರೀತಿ ಪಳನಿ ಅಂತ ಹೇಳಿ, ಪಳನಿ ಯಾವಾಗಲೂ ಕೂಡ ಬೆಟ್ಟದ ಮೇಲೆ ಸುಬ್ರಹ್ಮಣ್ಯ ಇರ್ತಕ್ಕಂಥದ್ದು. ಇಲ್ಲಿಯೂ ನಾವು ಕೃತಕವಾಗಿ ನಾವು ಇಲ್ಲಿ ಬೆಟ್ಟವನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದೀವಿ. ಇದು ಬಹಳ ಕಠಿಣವಾದ ಮಾರ್ಗವಾಗಿದೆ, ಆದರೂ ಕೂಡ ಬಹಳ ಕಷ್ಟಪಟ್ಟು ಈ ಒಂದು ಬೆಟ್ಟದ ನಿರ್ಮಾಣವನ್ನು ಕೈಗೊಂಡಿದ್ದೀವಿ. ಇಲ್ಲಿಂದ ಮುಂದಕ್ಕೆ ಸುಬ್ರಹ್ಮಣ್ಯನ ದೇವಸ್ಥಾನ ನಿರ್ಮಾಣ ಆಗ್ತಾಯಿದೆ. ಈ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಹಳಷ್ಟು ದಾರಿ ನಾವು ಅಂದ್ಕೊಂಡಷ್ಟು ಸುಲಭವಾಗಿಲ್ಲ. ಕಲ್ಲು ಮುಳ್ಳುಗಳ ಹಾದಿಯೇ ಇರತಕ್ಕಂತಹ ದಾರಿಯಲ್ಲಿ ನಡೆದು ಬರ್ತಾ ಇದ್ದೀವಿ. ಈಗಲೂ ಇನ್ನೂ ನಿರ್ಮಾಣದ ಹಂತದಲ್ಲಿದೆ, ಸಂಪೂರ್ಣವಾಗಿ ಕ್ಷೇತ್ರ ಆಗಬೇಕಾಗಿದೆ. ಅಂತಹ ಈ ಸುಬ್ರಹ್ಮಣ್ಯ ಕ್ಷೇತ್ರ ಮುಂದೊಂದು ದಿವಸ ಕರ್ನಾಟಕದಲ್ಲಿ 6 ಸುಬ್ರಹ್ಮಣ್ಯ ಕ್ಷೇತ್ರಗಳ ದರ್ಶನವನ್ನು ಒಂದೇ ಜಾಗದಲ್ಲಿ ಮಾಡುವಂತಹ ಸೌಭಾಗ್ಯವನ್ನು ಎಲ್ಲರಿಗೂ ಕೂಡ ಕೊಡಬೇಕು ಅನ್ನುವಂಥದ್ದು ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರ ಕನಸು. ಅದನ್ನು ನನಸು ಮಾಡುವ ಪ್ರಯತ್ನ ನಮ್ಮದು. ಫಲಾಫಲಗಳು ಸುಬ್ರಹ್ಮಣ್ಯನಿಗೆ ಬಿಡ್ತಕ್ಕಂಥದ್ದು. ನಿಮ್ಮೆಲ್ಲರ ಸಹಾಯ, ಸಹಕಾರ, ಶ್ರದ್ಧೆ, ಭಕ್ತಿ, ಸೇವೆ ದೇವಾಲಯಕ್ಕಿರಲಿ. ಸ್ವಾಮಿಯ ಕೃಪೆ ಸದಾ ನಿಮ್ಮ ಕುಟುಂಬದ ಮೇಲಿದ್ದು ನಿಮ್ಮೆಲ್ಲರ ಕುಟುಂಬ ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುವಂತಾಗಲಿ. ಶಕ್ತಿಹಸ್ತಂ ವಿರೂಪಾಕ್ಷಂ ಶಿಖಿವಾಹಂ ಷಡಾನನಂ ದಾರುಣಂ ರಿಪುರೋಗಘ್ನಂ ಭಾವಯೇ ಕುಕ್ಕುಟಧ್ವಜಂ. ನಮ್ಮ ಧರ್ಮ ನಮ್ಮ ಶಕ್ತಿ. ನಮ್ಮ ದೇವಾಲಯಗಳು ನಮ್ಮ ಮೂಲ ಬುನಾದಿ. ನಮ್ಮ ದೇವಾಲಯಗಳನ್ನು ನಾವಲ್ಲದೆ ಮತ್ತಾರು ರಕ್ಷಿಸಲು ಸಾಧ್ಯ? ನಾವುಗಳು ಒಂದಾಗೋಣ, ಉಳಿಸೋಣ, ಬೆಳೆಸೋಣ. ನಮ್ಮ ಮುಂದಿನ ತಲೆಮಾರಿಗೆ ಮರೆಯದಂತೆ ಕಾಯ್ದಿರಿಸೋಣ. ಧರ್ಮೋ ರಕ್ಷತಿ ರಕ್ಷಿತಃ. ಸರ್ವೇ ಜನಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.